ಚಿನ್ನುಮಾರಿ ವರ್ಲ್ಡ್ ಕನ್ನಡ. ಒಂದು ಪುಟ್ಟ ಕಾಗೆ ಪ್ರತಿ ಸಲ ತನ್ನ ಮರಿಗಳನ್ನ ಕಳ್ಕೊಳ್ತಿತ್ತು. ಕಾರಣ ಒಂದು ಕ್ರೂರ ಕರಿಹಾವು. ಆದ್ರೆ ಒಂದು ದಿನ ಆ ಹಾವಿನ ಕಥೆನೇ ಮುಗಿತು. ಹೇಗ್ಗೊತ್ತಾ? ಇದೇ ಇವತ್ತಿನ ಪಂಚತಂತ್ರ ಕಥೆ. ಕಾಗೆ ಮತ್ತು ಕರಿಹಾವು. ಒಂದೂರಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು. ಆ ಮರದ ತುದಿಯಲ್ಲಿ ಒಂದು ಕಾಗೆ ಜೋಡಿ ಪ್ರೀತಿಯಿಂದ ಗೂಡು ಕಟ್ಕೊಂಡು ಬದುಕ್ತಿದ್ವು. ಆದ್ರೆ ಮರದ ಬುಡದಲ್ಲಿ ಒಂದು ಕರಾಳ ರಹಸ್ಯ ಅಡಗಿತ್ತು. ಮತ್ತೊಂದ್ಸಲ ಆ ಕಾಗೆಗಳು ಹೋಗ್ಲಿ ಆಹಾರಕ್ಕೆ, ಆಗ ನೋಡು ನನ್ನ ಆಟ. ಪ್ರತಿ ಸಲ ಕಾಗೆಗಳು ಮೊಟ್ಟೆ ಇಟ್ಟಾಗ ಅವು ಆಹಾರ ಹುಡ್ಕೋಕ್ ಹೋದ ಗ್ಯಾಪ್ನಲ್ಲಿ ಆ ಹಾವು ಮೆಲ್ಲಗೆ ಮರ ಹತ್ತಿ ಬಂದು ಎಲ್ಲಾ ಮೊಟ್ಟೆ ನುಂಗ್ಬಿಡ್ತಿತ್ತು. ಅಯ್ಯೋ ದೇವ್ರೇ, ಮತ್ತೆ ನಮ್ಮ ಮಕ್ಕಳಿಲ್ಲ. ಎಷ್ಟು ಸಲ ಗೂಡು ಕಟ್ಟಿದ್ರು, ಎಷ್ಟು ಸಲ ಆಸೆಯಿಂದ ಮೊಟ್ಟೆ ಇಟ್ರು, ಆ ಪಾಪಿ ಬಂದು ಎಲ್ಲಾನು ಕಿತ್ಕೊಂಡು ಹೋಗ್ತಾನೆ. ಸಾಕಾಯ್ತ್ ಕಣೆ ಈ ನೋವು. ನನಗೂ ಆ ಹಾವಿನ ಜೊತೆ ಹೊಡಿಬೇಕನ್ಸುತ್ತೆ. ಆದ್ರೆ ಗೊತ್ತಲ್ವಾ, ನಾವು ಸಣ್ಣ ಪಕ್ಷಿಗಳು. ಅದ್ರ ವಿಷದ ಮುಂದೆ ನಾವೇನೂ ಅಲ್ಲ. ಬಾ, ನಮ್ ಕೊನೆ ಭರವಸೆ ನಮ್ ಫ್ರೆಂಡ್ ನರಿ, ಅವನ ಹತ್ರ ಹೋಗೋಣ. ಕಾಗೆ ಜೋಡಿ ದುಃಖದಿಂದ ಹಾರ್ಕೊಂಡು ಹೋಗಿದ್ದು ಬುದ್ಧಿವಂತ ನರಿಯ ಹತ್ರ. ಆ ಹಾವಿನ ಜೊತೆ ಹೋರಾಡಿದ್ರೆ ನೀವೇ ಸಾಯ್ತೀರಾ. ಬುದ್ಧಿ ಬೇಕು ಇದಕ್ಕೆ. ಕೇಳು, ನಾಳೆ ಬೆಳಿಗ್ಗೆ ನೀನು ಅರಮನೆಗೆ ಹೋಗು. ವಾಹ್, ಇದು ಸೂಪರ್ ಐಡಿಯಾ ಗೆಳೆಯ ನರಿ. ನಾಳೆನೇ ಮಾಡ್ತೀನಿ. ಆದ್ರೆ ಒಂದ್ ಮಾತು. ಮಾರನೇ ದಿನ ಬೆಳಿಗ್ಗೆ ಅರಮನೆಯ ಕೊಳದ ಹತ್ರ ರಾಜಕುಮಾರಿ ಸ್ನಾನ ಮಾಡ್ತಿದ್ಲು. ಪಕ್ಕದಲ್ಲಿ ಬೆಳ್ಳಿ ತಟ್ಟೆ ಮೇಲೆ ಫಳಫಳ ಹೊಳಿತಿತ್ತು ಅವಳ ಬೆಲೆ ಬಾಳುವ ಮುತ್ತಿನ ಹಾರ. ಸೈಲೆಂಟ್ ಆಗಿರ್ಬೇಕು. ಸಿಕ್ತು. ಗಪ್ ಅಂತ ಹಾರ ಕಚ್ಕೊಂಡು ಹಳ್ಳಂತ ಎಲ್ಲರ ಕಣ್ಣಿಗೂ ಬೀಳೋ ಹಾಗೆ ಹಾರ್ತು ಕಾಗೆ. ಅಯ್ಯಯ್ಯೋ, ಕಾಗೆ ಹಾರ ಕತ್ಕೊಂಡು ಹೋಯ್ತು ರಾಜ್ಕುಮಾರಿಗೆ. ಸೈನಿಕರೇ, ಬೇಗ ಬನ್ರೋ, ಹಿಡೀರೋ ಆ ಕಾಗೆನ. ಈಟಿ ಕತ್ತಿ ತಗೊಳ್ರೋ, ಬಿಡ್ಬೇಡಿ ಅದ್ನ. ಇಡೀ ಸೈನ್ಯ ಕಾಗೆ ಹಿಂದೆ ಓಡ್ತು. ಆದ್ರೆ ಕಾಗೆಗೆ ಗೊತ್ತಿತ್ತು ಇದೇ ಪ್ಲಾನ್. ಕಾಗೆ ನೇರ ಬಂದಿದ್ದು ತನ್ನ ಮರದ ಹತ್ರ. ಸೈನಿಕರು ಕಣ್ಣು ಮುಚ್ಚಿ ತೆಗೆಯೋದ್ರೊಳ ಹಾರವನ್ನ ನೇರ ಎಸೆದಿದ್ದು ಹಾವಿನ ಬಿಲದೊಳಗೆ. ಬಾ ಪಾಪಿ ಹಾವೆ, ನಿನ್ನ ಆಟ ಮುಗಿತು ಇವತ್ತಿಗೆ. ಇಲ್ಲೇ ಬಿತ್ತು ನೋಡಿ, ಈ ಬಿಲ್ದೊಳಗೆ ಫಳ್ ಅಂತ ಕಾಣ್ತಿದೆ. ಯಾರ್ಲಾ ಅದು ನನ್ ಮನೆಗೆ ಕೈ ಹಾಕ್ತಿರೋದು? ಹೆಡೆ ಎತ್ತಿ ಕಣ್ಣುಗಳಲ್ಲಿ ಕೆಂಪು ಕಿಡಿಕಾರ್ತಾ ಆ ಕರಿ ನಾಗರ ಹಾವು ರೊಚ್ಚಿಗೆದ್ದು ಸಂಪೂರ್ಣವಾಗಿ ಬಿಲದಿಂದ ಹೊರಗೆ ನುಗ್ಗಿತು. ಕಚ್ಕೊಂಡೇ ಬಿಡ್ತೀನಿ ನಿಮ್ಮೆಲ್ಲನ್ನು. ಹಾವು, ವಿಷದ ಹಾವಿದೆ, ಹುಷಾರ್! ಹೊಡಿರೋ ಬೇಗ, ಇಲ್ಲಾಂದ್ರೆ ಕಚ್ಚುತ್ತೆ. ಒಂದು ಕ್ಷಣ ಎಲ್ಲರ ಎದೆ ಬಡಿತ ನಿಂತಂತಾಯ್ತು. ಹಾವು ಕಚ್ಚೋಕೆ ಬಾಯಿ ತೆರಿತ್ತು. ಸೈನಿಕರು ಕತ್ತಿ ಎತ್ತಿದ್ರು. ಮತ್ತು ಒಂದೇ ಸಲ ಎಲ್ಲಾ ಕತ್ತಿಗಳು ಕೆಳಗೆ ಬಿದ್ವು ಆ ಹಾವಿನ ಮೇಲೆ. ಕ್ಷಣ ಮಾತ್ರದಲ್ಲಿ ಆ ವಿಷಕಾರಿ ಹಾವಿನ ಕಥೆ ಮುಗೀತು. ಹಾರ ತಗೊಂಡು ಖುಷಿಯಾಗಿ ಸೈನಿಕರು ಅರಮನೆಗೆ ವಾಪಸ್ ಹೋದ್ರು. ಮರದ ಮೇಲಿಂದ ಎಲ್ಲಾ ನೋಡ್ತಿದ್ದ ಕಾಗೆ ಜೋಡಿ, ಆಹಾ, ಕೊನೆಗೂ ಮುಗೀತು ಆ ದುಸ್ವಪ್ನ. ಇನ್ಮುಂದೆ ನಮ್ಮಕ್ಳಿಗೆ ಯಾವ ಅಪಾಯನೂ ಇಲ್ಲ. ಸ್ವಚ್ಛಂದವಾಗಿ ಬದುಕ್ಬೋದು ನಾವು. ಹೌದು ಕಣೆ, ನಮ್ ಕೊಕ್ಕಿಂದ ಆಗದೆ ಇರೋ ಕೆಲ್ಸನ ನಮ್ ಬುದ್ಧಿಯಿಂದ ಮಾಡಿಸ್ಬಿಟ್ವಿ. ನೋಡಿದ್ಯಾ ಮಗ, ಬಲ ಇಲ್ದೇ ಇದ್ರೂ ಬುದ್ಧಿ ಇದ್ರೆ ಎಂಥ ದೊಡ್ಡ ಸಮಸ್ಯೆನೂ ಬಗೆಹರಿಸ್ಬೋದು. ಶಕ್ತಿಯಿಂದ ಆಗದೆ ಇರೋ ಕೆಲ್ಸನ
ಯುಕ್ತಿಯಿಂದ ಸುಲಭವಾಗಿ ಸಾಧಿಸಬಹುದು. ನಿಮ್ಮನ್ನ ನೇರವಾಗಿ ಬಾಲ್ಯದ ದಿನಗಳಿಗೆ ಕರೆದುಕೊಂಡು ಹೋಗುತ್ತೆ. ಬೇಸಿಗೆ ರಜೆಯಲ್ಲಿ ಅಜ್ಜಿಯ ಮಡಿಲಲ್ಲಿ ಮಲಗಿ ರಾತ್ರಿ ಚಂದಿರನ ಬೆಳಕಿನಲ್ಲಿ ಕೇಳುತ್ತಿದ್ದ ಆ ಸುಂದರ ಕತೆ ಇವತ್ತು ಮತ್ತೆ ಜೀವಂತವಾಗಲಿದೆ. ಹಾಗಾದರೆ ಬನ್ನಿ, ನಮ್ಮ ಬಾಲ್ಯದ ನೆನಪುಗಳ ಲೋಕಕ್ಕೆ ಮತ್ತೊಮ್ಮೆ ಹೋಗೋಣ. ಮಂಗ ಮತ್ತು ಮೊಸಳೆ. ಒಂದಾನೊಂದು ಊರಲ್ಲಿ ಒಂದು ನದಿ ಇತ್ತು. ಆ ನದಿಯಲ್ಲಿ ಒಂದು ಮೊಸಳೆ ಮತ್ತು ಅದರ ಕುಟುಂಬ, ಅಂದ್ರೆ ಅದರ ಹೆಂಡತಿ, ಮಕ್ಕಳು ವಾಸವಾಗಿದ್ವು. ಆ ನದಿಯಲ್ಲಿ ದಿನೇ ದಿನೇ ಮೀನುಗಳು ಕಡಿಮೆಯಾದವು. ಆಗ ಆ ಮೊಸಳೆಗಳು ಹಸಿದುಕೊಂಡೇ ನದಿಯಲ್ಲಿ ಅತ್ತಿಂದಿತ್ತ ಈಜಾಡುತ್ತಾ ಯಾರಾದರೂ ತಮಗೆ ಆಹಾರ ಕೊಡುವರೇನೋ ಎಂದು ದಿನವೂ ಕಾಯುತ್ತಿದ್ದರು. ಹೀಗಿರುವಾಗ ಒಂದು ದಿನ ಗಂಡ ಮೊಸಳೆಯ ಕಣ್ಣಿಗೆ ಮರದ ಮೇಲಿದ್ದ ಮಂಗ ಕಾಣಿಸಿತು. ಅದು ಸಿಹಿಯಾದ ಮಾವಿನ ಹಣ್ಣುಗಳನ್ನು ಚಪ್ಪರಿಸಿಕೊಂಡು ತಿನ್ನುತ್ತಿತ್ತು. ಆಗ ಮೊಸಳೆ ದಡದ ಹತ್ತಿರ ಬಂದು, ಮಂಗಣ್ಣ, ನೀನು ಏನು ತಿನ್ನುತ್ತಿದ್ದೀಯಾ ಎಂದು ಕೇಳಿತು. ಮಂಗ ಹೇಳಿತು, ಇದು ಮಾವಿನ ಹಣ್ಣು, ತುಂಬಾ ಸಿಹಿಯಾಗಿರುತ್ತೆ. ಆಗ ಮೊಸಳೆ ಹೇಳಿತು, ನದಿಯಲ್ಲಿ ಈಗ ಮೀನುಗಳು ತುಂಬಾ ಕಡಿಮೆ ಆಗಿವೆ. ಇರುವ ಮೀನುಗಳು ನಮ್ಮ ಕೈಗೆ ಸಿಗದೆ ದೂರ ಈಜಿ ಹೋಗುತ್ತವೆ. ನಾನು ಮತ್ತು ನನ್ನ ಹೆಂಡತಿ ಎಷ್ಟೋ ದಿನಗಳಿಂದ ಹಸಿವಿನಿಂದ ಇದ್ದೇವೆ. ನನಗೂ ಸ್ವಲ್ಪ ಹಣ್ಣುಗಳನ್ನು ಕಿತ್ತುಕೊಡುತ್ತೀಯಾ? ಮಂಗನಿಗೆ ಪಾಪ ಎನಿಸಿತು. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಕೊಡ್ತೀನಿ ಎಂದು ಮರದಿಂದ ಸಿಹಿಯಾದ ಹಣ್ಣುಗಳನ್ನು ಕಿತ್ತುಕೊಟ್ಟಿತು. ಹಣ್ಣು ತಿಂದ ಮೊಸಳೆ ಬಹಳ ಸಂತೋಷಪಟ್ಟು ತನ್ನ ಹೆಂಡತಿಗೂ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಹೋಯಿತು. ಹೀಗೆ ದಿನಗಳು ಕಳೆದವು. ಪ್ರತಿದಿನ ಮೊಸಳೆ ಹಣ್ಣು ತಿನ್ನಲು ಬರುತ್ತಿತ್ತು. ಮಂಗ ಮತ್ತು ಮೊಸಳೆ ತುಂಬಾ ಒಳ್ಳೆಯ ಸ್ನೇಹಿತರಾದರು. ಮಂಗ ಮೊಸಳೆಯ ಬೆನ್ನೇರಿ ನದಿಯಲ್ಲಿ ಸವಾರಿ ಮಾಡುತ್ತಾ ಇಬ್ಬರು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಮೊಸಳೆಯ ಹೆಂಡತಿ ಹೇಳಿತು, ಪ್ರತಿದಿನ ಇಷ್ಟು ಸಿಹಿಯಾದ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನೆಷ್ಟು ಸಿಹಿಯಾಗಿರಬಹುದು. ನನಗೆ ಅದರ ಹೃದಯವನ್ನು ತಿನ್ನಬೇಕು. ಗಂಡ ಮೊಸಳೆ ತನ್ನ ಸ್ನೇಹಿತನಿಗೆ ದ್ರೋಹ ಮಾಡಲು ಒಪ್ಪಲಿಲ್ಲ. ಆದರೆ ಹೆಂಡತಿಯ ಹಠದ ಮುಂದೆ ಬೇರೆ ದಾರಿ ಕಾಣಲಿಲ್ಲ. ಅದು ಮಂಗನ ಬಳಿ ಹೋಗಿ, ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಆಹ್ವಾನಿಸಿತು. ಮಂಗ ಸಂತೋಷದಿಂದ ಮೊಸಳೆಯ ಬೆನ್ನೇರಿ ಕುಳಿತಿತು. ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆಯ ಮನಸ್ಸು ತಡೆಯಲಿಲ್ಲ. ಅದು ನಿಜ ವಿಷಯವನ್ನು ಹೇಳಿಬಿಟ್ಟಿತು. ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ. ಒಂದು ಕ್ಷಣ ಮಂಗ ಬೆಚ್ಚಿಬಿದ್ದಿತು. ಆದರೆ ತಕ್ಷಣವೇ ಬುದ್ಧಿ ಉಪಯೋಗಿಸಿತು. ಅಯ್ಯೋ ಮೊಸಳೆ, ನಾವು ಮಂಗಗಳು ನಮ್ಮ ಹೃದಯವನ್ನು ಯಾವಾಗಲೂ ಮರದ ಮೇಲೆಯೇ ಇಟ್ಟಿರುತ್ತೇವೆ. ಮೊದಲೇ ಹೇಳಿದ್ದರೆ ಜೊತೆಗೆ ತರುತ್ತಿದ್ದೆ. ಬಾ, ವಾಪಸ್ ಹೋಗಿ ತೆಗೆದುಕೊಂಡು ಬರೋಣ. ಮೊಸಳೆ ಅದನ್ನು ನಂಬಿ ದಡಕ್ಕೆ ಕರೆದುಕೊಂಡು ಬಂತು. ದಡ ಸೇರಿದ ತಕ್ಷಣ ಮಂಗ ಮರಕ್ಕೆ ಹಾರಿ, ಹೋಗೋ ಮೋಸಗಾರ ಮೊಸಳೆ, ನಿನಗೆ ಸಹಾಯ ಮಾಡಿದ ನನಗೆ ಇದೇನಾ ಪ್ರತಿಫಲ?